ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕುಟುಂಬದ ಏಳಿಗೆ, ಸುಖ, ಸಂತೋಷ, ಸಮೃದ್ಧಿಗಾಗಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ. ದೇವರ ಆರಾಧನೆಯ ಜೊತೆಗೆ ದೇವರ ಮನೆಯಲ್ಲಿರುವ ವಸ್ತುಗಳ ಬಗ್ಗೆಯೂ ಗಮನವಿರಬೇಕು. ಅಂದರೆ ದೇವರ ಮನೆಯಲ್ಲಿ ಮನಸ್ಸಿಗೆ ಬಂದಂತಹ ವಸ್ತುಗಳನ್ನು ಬೇಕಾಬಿಟ್ಟಿಯಾಗಿ ಇಡಬಾರದು. ಇದರಿಂದ ಕಷ್ಟಗಳ ಜೊತೆ ನಾವು ಮಾಡುವ ಪೂಜೆಯು ನಿಷ್ಫಲವಾಗುತ್ತದೆ. ಅಂದರೆ ಪೂಜೆಗೆ ಸರಿಯಾದ ಫಲಗಳು ಸಿಗುವುದಿಲ್ಲ ಎಂದರ್ಥ. ಹಾಗಾಗಿ ದೇವರ ಪೂಜೆಯ ಮೊದಲು ದೇವರ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡಬಾರದು ಎನ್ನುವುದನ್ನು ತಿಳಿಯಬೇಕು. ದೇವರ ಮನೆಯ ವಸ್ತುಗಳ ಬಗ್ಗೆ ತಿಳಿದಿರುವ ಕೆಲವೊಂದು ವಿಚಾರಗಳು ಇಂದು ನಿಮಗಾಗಿ. ಕೆಲವೊಮ್ಮೆ ತಿಳಿದೋ ತಿಳಿಯದೆಯೋ ಎಲ್ಲ ವಸ್ತುಗಳನ್ನು ದೇವರ ಮನೆಯಲ್ಲಿ ಇಡುತ್ತೇವೆ. ಆರಾಧನೆಯ ಮನೆ ಅಥವಾ ದೇವರ ಕೋಣೆಯು ಅತ್ಯಂತ ಪವಿತ್ರ, ಮಹತ್ವದಾಗಿದೆ. ಶಾಸ್ತ್ರಗಳ ಪ್ರಕಾರ ವಿಗ್ರಹಗಳು, ಪೂಜಾ ಸಾಮಗ್ರಿಗಳು ಅಥವಾ ಇತರ ವಸ್ತುಗಳನ್ನು ಇಡಬೇಕು. ಹಾಗೆಯೇ ಇನ್ನು ಕೆಲವೊಂದು ವಸ್ತುಗಳನ್ನು ದೇವರ ಮನೆಯಲ್ಲಿ ಎಂದಿಗೂ ಇಡಬಾರದು ಎಂದು ಹೇಳುತ್ತಾರೆ. ಒಡೆದ, ತುಂಡಾದ, ಊನ ಆಗಿರುವ ವಿಗ್ರಹಗಳನ್ನು, ಚಿತ್ರಗಳನ್ನು ಪೂಜೆ ಮಾಡುವ ದೇವರ ಮನೆಯಲ್ಲಿ ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಎನ್ನುವ ನಂಬಿಕೆ. ಗಣೇಶನ ವಿಗ್ರಹಗಳನ್ನು ಎಂದಿಗೂ ಬೆಸ ಸಂಖ್ಯೆಯಲ್ಲಿ ದೇವರ ಮನೆಯಲ್ಲಿ ಇಡಬಾರದು. ಹೆಚ್ಚು ವಿಗ್ರಹಗಳನ್ನು ಬೆಸ ಸಂಖ್ಯೆಯಲ್ಲಿ ಇಡುವುದರಿಂದ ಮಾಡುವ ಕೆಲಸ ಕೆಡುಕು, ಅಡೆತಡೆಗಳು ಎದುರಾಗುತ್ತವೆ. ಯಾವುದೇ ದೇವತೆ, ದೇವರ ರೌದ್ರ ರೂಪದ ಚಿತ್ರವನ್ನು ದೇವರ ಮನೆಯಲ್ಲಿ ಇಡಬಾರದು. ಇದನ್ನು ಅಶುಭವೆಂದು ಪರಿಗಣಿಸಲಾಗಿದೆ. ಇದರೊಂದಿಗೆ ಕಾಳಿದೇವಿ, ಶನಿದೇವ, ಭೈರವ ವಿಗ್ರಹಗಳನ್ನು ಸಹ ಇಡಬಾರದು. ಹಾಗೆಯೇ ಲಕ್ಷ್ಮೀದೇವಿ ನಿಂತಿರುವ ವಿಗ್ರಹವನ್ನು ಇಡಬಾರದು. ಒಂದಕ್ಕಿಂತ ಹೆಚ್ಚು ಶಂಖಗಳನ್ನು ಇಡಬಾರದು ಎಂದು ಹೇಳುತ್ತಾರೆ. ಹಲವಾರು ಶಂಖಗಳು ದೇವರ ಮನೆಯಲ್ಲಿ ಇಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಮುರಿದ ಶಂಖವು ಇಡಬಾರದು. ಒಂದು ವೇಳೆ ದೇವರ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಖಗಳಿದ್ದರೆ ಅದನ್ನು ಪವಿತ್ರ ನದಿಯಲ್ಲಿ ಹರಿಯಲು ಬಿಡಿ. ಇವುಗಳ ಜೊತೆಯಲ್ಲಿ ಹರಿದ ಧಾರ್ಮಿಕ ಪುಸ್ತಕಗಳನ್ನು ದೇವರ ಮನೆಯಲ್ಲಿ ಇಡಬಾರದು. ದೇವರ ಮನೆಯಲ್ಲಿ ಯಾವಾಗಲೂ ಹರಿಯದ, ಕೊಳೆಯಾಗದ ಧಾರ್ಮಿಕ ಪುಸ್ತಕಗಳನ್ನು ಇಡಬೇಕು. ಹೊಸದಾಗಿ ತಂದು ಪುಸ್ತಕದ ಮುಖಪುಟಕ್ಕೆ ಬುಕ್ ಬೈಂಡಿಂಗ್ ಅನ್ನು ತಯಾರಿಸಿ ಶುದ್ಧವಾದ ಬಟ್ಟೆಯಲ್ಲಿ ಸುತ್ತಿ ಇಟ್ಟರೆ ಪುಸ್ತಕಗಳು ಬಾಳಿಕೆ ಬರುತ್ತದೆ. ಹಾಳಾದ ಹೂವು, ಹಾರ, ನಿರುಪಯುಕ್ತ ಪೂಜಾ ಸಾಮಗ್ರಿಗಳು ಇವುಗಳನ್ನು ದೇವರ ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಜಾಸ್ತಿಯಾಗುತ್ತದೆ. ಮುರಿದ, ತುಂಡಾದ ಅಕ್ಕಿಯಿಂದ ತಯಾರಿಸಿದ ಅಕ್ಷತೆಯನ್ನು ಎಂದಿಗೂ ದೇವರ ಮನೆಯಲ್ಲಿ ಇಡಬೇಡಿ. ಹಾಗೆಯೇ ಹಳೆಯ ಅಕ್ಕಿಯನ್ನು ಇಡಬೇಡಿ. ಪೂರ್ವಜರ, ಪಿತೃಗಳ ಚಿತ್ರ ಅಥವಾ ಫೋಟೋವನ್ನು ನೀವು ದೇವರ ಮನೆಯಲ್ಲಿ ಎಂದಿಗೂ ಇಡಬಾರದು. ವಾಸ್ತು ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸತ್ತ ಕುಟುಂಬದ ಸದಸ್ಯರ ಚಿತ್ರವನ್ನು ಹೊಂದಿರುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಇದು ಕೆಟ್ಟ ಫಲಿತಾಂಶವನ್ನು ನೀಡುತ್ತದೆ. ಹಿಂದೂ ಧರ್ಮದಲ್ಲಿ ದೇವರನ್ನು ಮಾತ್ರ ಪೂಜಿಸುವ ಸಂಪ್ರದಾಯವಿದೆ. ದೇವರ ಮನೆಯಲ್ಲಿ ಯಾವುದೇ ಸಂತ, ಸನ್ಯಾಸಿಗಳ ವಿಗ್ರಹ ಅಥವಾ ಚಿತ್ರವನ್ನು ಇಡಬೇಡಿ. ಒಂದು ವೇಳೆ ನೀವು ಇವುಗಳನ್ನು ಇಟ್ಟುಕೊಳ್ಳಲು ಬಯಸಿದರೆ ನೀವು ಮನೆಯ ಯಾವುದಾದರೂ ಗೋಡೆಯ ಮೇಲೆ ಅವರ ಚಿತ್ರಗಳನ್ನು ಹಾಕಬಹುದು. ಮನೆಯಲ್ಲಿ 2 ಶಿವಲಿಂಗ, 3 ಗಣೇಶನ ವಿಗ್ರಹ, 2 ಶಂಖ, 2 ಸೂರ್ಯ, 3 ದುರ್ಗಾ ವಿಗ್ರಹ, 2 ಗೋಮತಿ ಚಕ್ರ, 2 ಶಾಲಿಗ್ರಾಮವನ್ನು ಪೂಜಿಸುವುದರಿಂದ ಮನೆಯವರಿಗೆ ತೊಂದರೆ ಉಂಟಾಗುತ್ತದೆ. ಈ ಮೇಲಿನ ವಸ್ತುಗಳು ದೇವರ ಮನೆಯಲ್ಲಿದ್ದರೆ ಸಾಧ್ಯವಾದಷ್ಟು ಬೇಗನೆ ತೆಗೆದುಬಿಡಿ. ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ಕುಟುಂಬದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ದೇವರ ಮನೆಯ ವಸ್ತುಗಳ ಬಗ್ಗೆ ಒಮ್ಮೆ ಯೋಚಿಸಿ ಗಮನ ಹರಿಸಿ. ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ಚಂದನ ಲೋಕದ ಸುಂದರ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.